ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳಿಗೆ ಉತ್ತಮ ಪ್ರತಿಕ್ರಿಯೆ. ಗೆಲುವು ನಿಶ್ಚಿತ. ಗಜೇಂದ್ರ ಕೊಟ್ಟಿಗೆಹಾರ. ಬರುವ ನವೆಂಬರ್ 2ರಂದು ನಡೆಯಲಿರುವ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಎನ್ಡಿಎ ಬೆಂಬಲಿತ 8 ಮಂದಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ದೊರಕುತ್ತಿದೆ ಎಂದು ತಾಲೂಕಾ ಅಧ್ಯಕ್ಷ ಗಜೇಂದ್ರ ಕೊಟ್ಟಿಗೆಹಾರ ತಿಳಿಸಿದ್ದಾರೆ. ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ರೈತರ ಹಿತದೃಷ್ಟಿಯಿಂದ ಈ ಬಾರಿ ನಮ್ಮ ಮೈತ್ರಿ ಅಭ್ಯರ್ಥಿಗಳು ಸ್ಪರ್ಧಿಸ್ತಾ ಇದ್ದಾರೆ. ಗ್ರಾಮೀಣ ರೈತ ಸಮುದಾಯದಿಂದ ಸಕಾರಾತ್ಮಕ ಸ್ಪಂದನೆ ದೊರಕುತ್ತಿದೆ. ನಮ್ಮ ಗೆಲುವು ನಿಶ್ಚಿತ ಎಂದರು. ಅವರು ಕಳೆದ ಅವಧಿಯಲ್ಲಿ ಟಿಎಪಿಸಿಎಂಎಸ್ ವತಿಯಿಂದ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳನ್ನು ಉಲ್ಲೇಖಿಸಿ ದಾನಿಗಳಿಂದ ಹಣ ಸಂಗ್ರಹಿಸಿ ರೈತ ಭವನದಲ್ಲಿ ವರನ ಕೊಠಡಿ, ಶೌಚಾಲಯ, ಮಂಟಪ, ಫಾಲ್ ಸೀಲಿಂಗ್, ಅಡುಗೆ ಮನೆ, ಕಾಂಕ್ರೀಟ್ ಗೋಡೆಗೆ ಟೈಲ್ಸ್ ಅಳವಡಿಕೆ, ಗುಣಮಟ್ಟದ ಅಡುಗೆ ಪಾತ್ರೆಗಳು, ವಿದ್ಯುತ್ ವೈರಿಂಗ್ ನವೀಕರಣ ಮುಂತಾದ ಕಾಮಗಾರಿ ಪೂರ್ಣಗೊಂಡಿದೆ. ಕಚೇರಿಯ ಹಿಂಭಾಗ ಮತ್ತು ರೈತ ಭವನದ ಬಲಭಾಗದಲ್ಲಿ ರೆಡಿಮೇಡ್ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ರೈತರ ಮಕ್ಕಳಿಗೆ ಅರ್ಹತೆಯ ಆಧಾರದ ಮೇಲೆ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ, ಎನ್ಕೆಎಸ್ ಟಿವಿ4 ಮೂಡಿಗೆರೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಎನ್ಡಿಎ ಒಕ್ಕೂಟ ಒಟ್ಟಾಗಿ ಚುನಾವಣೆ ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಈಗ ತಾಲೂಕು ಮಟ್ಟದ ಒಳಗಡೆ ಆಗಿರುವಂತಹ ಲೋಕಲ್ ಬಾಡಿಗಳಲ್ಲಿ ಅದು ಎನ್ಡಿಎ ಒಕ್ಕೂಟದೊಳಗಡೆ ನಾವು ಈಗಾಗಲೇ ಚುನಾವಣೆ ಎದುರಿಸ್ತೇವೆ, ಟಿಎಪಿಸಿಎಂಎಸ್ ಚುನಾವಣೆ ಎದುರಿಸ್ತೇವೆ. ಈಗಷ್ಟು ರಾಜ್ಯದಲ್ಲಿ ಸಾಕಷ್ಟು ಎನ್ಡಿಎ ಟೀಮ್ಗಳಲ್ಲಿ ಈಗಾಗಲೇ ಬೆಳಗಾವಿ ಇರ್ತಕ್ಕಂಥದ್ದು, ಅದೇ ರೀತಿಯಾಗಿ ಮಂಡ್ಯದಲ್ಲಿ ಹಾಸನಲಾದಂಥ ಚುನಾವಣೆಗಳೆಲ್ಲ ಎನ್ಡಿಎ ಅಭ್ಯರ್ಥಿಗಳು ಈಗಾಗಲೇ ಜಯಗಳಿಸ್ತಾ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಮೂಡಿಗೆರೆಯಲ್ಲೂ ಸಹ ಮಂಡಲದ ವತಿಯಿಂದ ಇವತ್ತು ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಈಗಾಗಲೇ ಎ ಕ್ಯಾಟಗರಿಯಲ್ಲಿ 5 ಜನ ಆಯ್ಕೆಯಾಗಿ 13-12 ಸಹಕಾರಿ ಸಂಘದಲ್ಲಿ ಭಾಜಪ ಮತ್ತು ಎನ್ಡಿಎ 2 ಜೆಡಿಎಸ್, ಅಲ್ಲಿಗೆ 14 ಸಹಕಾರ ಸಂಘಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್, 12 ಭಾರತೀಯ ಜನತಾ ಪಕ್ಷ, 3 ಜೆಡಿಎಸ್ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು. ಅದರಲ್ಲಿ ಎ ಕ್ಯಾಟಗರಿಯ ಆಧಾರದ ಮೇಲೆ ಈಗಿನ ಮಂಡಲದ ಅಧ್ಯಕ್ಷರು ಗಜೇಂದ್ರಣ್ಣ ಹೇಳುವ ಹಾಗೆ 5 ಆಯ್ಕೆಗಳನ್ನು, ಅದರಲ್ಲಿ 4 ಭಾಜಪ ಮತ್ತು 1 ಜೆಡಿಎಸ್ ಅನ್ನ ಆಯ್ಕೆಯನ್ನು ಮಾಡಿದ್ದೀವಿ. ಅದರಲ್ಲಿ ಎನ್ಡಿಎ ಒಕ್ಕೂಟದ ಮೂಲಕ ನಾವು ಆಯ್ಕೆಯನ್ನು ಮಾಡಿದ್ದೀವಿ. ಈಗಾಗಲೇ ನಾವು ಚುನಾವಣೆ ಗೆಲ್ಲಬೇಕು ಅನ್ನೋ ತಂತ್ರವನ್ನು ನಾವು ಈಗಾಗಲೇ ರೂಪಿಸ್ಕೊಂಡಿದ್ದೀವಿ. ಈಗಾಗಲೇ 8 ಅಭ್ಯರ್ಥಿಗಳನ್ನು ಈಗಾಗಲೇ ಎನ್ಡಿಎ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದೇವೆ. ಹಾಗೆ ನಮ್ಮ ಅಪೋನೆಂಟ್ ಟೀಮು ಹಿಡಿದಿದೆ. ಹಾಗಾಗಿ ನಾವು ಚುನಾವಣೆ ಎದುರಿಸಬೇಕು ಮತ್ತು ನಾವು ಟಿಎಪಿಸಿಎಂಎಸ್ ಅನ್ನ ಗೆಲುವು ಖಚಿತ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. 8 ಜನ ಕೂಡ ಎನ್ಡಿಎ ಅಭ್ಯರ್ಥಿಗಳನ್ನು ನಾವು ಇವಾಗ ಸ್ಪರ್ಧೆಗೆ ಇರಿಸಿ 95% ಮತಯಾಚನೆಯ ಎಲ್ಲ ಮತದಾರರನ್ನು ಕೂಡ ಸಂಪರ್ಕ ಮಾಡಿ ಮತಯಾಚಿಸಲು ನಮ್ಮ ತಂಡ ಹೋಗ್ತಾ ಇದೆ. ಈ ಮತಯಾಚನೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಎನ್ಡಿಎ ಪಕ್ಷಕ್ಕೆ 100ಕ್ಕೆ 100 ಗೆಲುವು ಸಿಗುವಂಥ ಸೂಚನೆಗಳಿದೆ. ಯಾಕಂದರೆ ಮತದಾರರು ಈ ಬಾರಿ ನಿಮ್ಮ ಎನ್ಡಿಎ ನಾಯಕರನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಂತ ಹೇಳಿದ್ದಾರೆ. ಜೊತೆಗೆ ಇವತ್ತು ಸುದ್ದಿಗೋಷ್ಠಿ ಅಂತ ಹೇಳಿದ್ರೆ ನಮ್ಮ ಆಡಳಿತ 5 ವರ್ಷ ಬಿಜೆಪಿಯ ಟಿಎಪಿಸಿಎಂಎಸ್ ಆಡಳಿತ ಇತ್ತು. ಆ ಸಂದರ್ಭದಲ್ಲಿ ಸುಮಾರು ಕಾಮಗಾರಿಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಅದನ್ನು ಕೂಡ ತಮ್ಮ ಗಮನಕ್ಕೆ ತರಬೇಕು. ಮತ್ತು ಮುಂದೆ ಕೂಡ ಆ ಒಂದು ಸಂಘವನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು, ಒಳ್ಳೆಯ ಕಾಮಗಾರಿಗಳನ್ನು ಮಾಡಬೇಕು ಅನ್ನೋ ಒಂದು ನೀಲಿ ನಕ್ಷೆಗಳನ್ನು ಕೂಡ ತಯಾರಾಗಿದೆ. ನಾವು ಮುಂದೆ 8 ಜನ ಕೂಡ ಆಯ್ಕೆಯಾಗಿ ಬಂದು ಈಗ ಎ ಶ್ರೇಣಿಯಿಂದ 5 ಜನ ನಿರ್ದೇಶಕರ ಆಯ್ಕೆಯಾಗಿ ನಾವು ಆಡಳಿತಕ್ಕೆ ಬಂದ ಸಂದರ್ಭ ನಾವು ಅದನ್ನು ಪೂರ್ಣ ಮಾಡೋಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ, ಅದಕ್ಕೋಸ್ಕರ ನಾವು ಮಾಧ್ಯಮದ ಮುಖಾಂತರ ಮತದಾರರಲ್ಲಿ ಒಂದು ಮನವಿಯನ್ನು ಮಾಡ್ತಿದ್ದೀವಿ. ನಮ್ಮ ಎನ್ಡಿಎ ಒಂದು ಅಭ್ಯರ್ಥಿಗಳಿಗೆ ನಿಮ್ಮ ಮತವನ್ನು ಕೊಟ್ಟು ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ನೀವೆಲ್ಲರೂ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೀವಿ. ಅದೇ ರೀತಿ ನಿನ್ನೆ ವಿಡ್ರಾ ಇತ್ತು ಕೊನೆ 3 ಗಂಟೆ ಸಂದರ್ಭದಲ್ಲಿ. ಆವಾಗ 16 ಜನ ಅಪೋಸಿಟಲ್ಲಿ ಇಟ್ಟು ನಮ್ಮದು 8, ಫೈನಲ್ 16 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕೊನೆಗೆ ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ 14 ಸಹಕಾರ ಸಂಘದಿಂದ ಬಂದಂಥ ಡೆಲಿಗೇಟ್ಸ್ ಎಲ್ಲರೂ ಕೂಡ ಸಹಕಾರ ಮಾಡಿ ಒಂದು 5 ಜನ ನಿರ್ದೇಶಕರನ್ನು ಅಂತ ಹೇಳಿದ್ರೆ ಬಿಜೆಪಿ ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಬಣಕಲಿನ ನಿರ್ದೇಶಕರಾದಂಥ ನನ್ನನ್ನು ಕೂಡ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ನಂದಿಪುರದ
JDSನ ಅಧ್ಯಕ್ಷರಾದಂಥ ಪ್ರಸನ್ನ ಅವರು ಕೂಡ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಹಾಗೆಯೇ ಮೊಕನಹಳ್ಳಿ ಸೊಸೈಟಿಯ ಮಾಜಿ ಅಧ್ಯಕ್ಷರಾದಂಥ ML ಕಲ್ಲೇಶ್ವರು ಕೂಡ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಗೋಣಿಬೀಡಿನ ಸೊಸೈಟಿಯ ಉಪಾಧ್ಯಕ್ಷರಾದಂಥ DK ಶಿವೇಗೌಡರು ಕೂಡ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು ಆದಂಥ MS ಪ್ರಸನ್ನರವರು ಕೂಡ ನಿರ್ದೇಶಕರು. ಈಗ 5 ಜನ ನಿನ್ನೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ಈ ಒಂದು ಅವಿರೋಧವಾಗಿ ಆಯ್ಕೆಗೆ ಸಹಕರಿಸಿದಂಥ ನಮ್ಮ NDA ಎಲ್ಲ ನಾಯಕರುಗಳಿಗೆ, ನಮ್ಮ ವಿಧಾನ ಪರಿಷತ್ನ ಉಪಸಭಾಪತಿಗಳಿಗೆ, ಎಲ್ಲ ಸಲಹಾ ಸಮಿತಿಯ ಒಂದು ಹಿರಿಯ ಮುಖಂಡರಿಗೆ, ನಮ್ಮ ಪದಾಧಿಕಾರಿಗಳೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮಗೆ ಒಂದು 5 ಜನರನ್ನ ಈ ಶ್ರೇಣಿಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದಂಥ ಎಲ್ಲ ಸೊಸೈಟಿಯಿಂದ ಬಂದಂಥ ಪ್ರತಿನಿಧಿಗಳು, ಅವರ ಮುಖಾಂತರ ನಮಗೆ